ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಚಿತ್ ಗೌಡ. ಇವತ್ತಿಗೆ ನಾವು ಪ್ರಯಾಗ್ರಾಜಿಗೆ ಬಂದು 3 ದಿನ ಆಯಿತು. ಗಂಗೆ, ಯಮುನೆ, ಸರಸ್ವತಿ ಸಂಗಮವಾಗುವಂಥ ನದಿಯಲ್ಲಿ 3ನೇ ದಿನ ಇವತ್ತು ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆದಿದ್ವಿ. ತುಂಬ ಖುಷಿಯಾಯಿತು. ಸೊ ನಿನ್ನೆ ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಪರವಾಗಿಲ್ಲ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಭಯಪಡಿಸ್ತಾ ಇದ್ದಾರೆ, ಪ್ರಯಾಗ್ರಾಜ್ಗೆ ಹೋಗಬೇಡಿ, ತುಂಬ ರಶ್ ಇದೆ, ಕಾಲು ತುಳಿತಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಹೌದು, ಅದೆಲ್ಲ ನಿಜನೇ. ಬಟ್ ನಾವು ನಮ್ಮ ಸೇಫ್ಟಿಯಿಂದ ನಾವು ಬಂದರೆ ಆ ಥರದ್ದು ಯಾವುದೇ ಸಮಸ್ಯೆಗಳಾಗಲ್ಲ. ಯಾಕಂದ್ರೆ ನಾವು ಬಂದು 3 ದಿನ ಆಗಿದೆ, ಸಿಕ್ಕಾಪಟ್ಟೆ ರಶ್ ಇದೆ. ಸೊ ನಿನ್ನೆ ಈ ನದಿಯಲ್ಲಿ 1,15,00,000ಕ್ಕೂ ಹೆಚ್ಚು ಜನ ಸ್ನಾನ ಮಾಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ. ಮತ್ತು ಇವತ್ತು 2 ಕೋಟಿಗೂ ಅಧಿಕ ಮಂದಿಗಳು ಬಂದಿದ್ದಾರೆ ಅನ್ನೋದೊಂದು ಇದೆ. ಬಟ್ ತುಂಬ ಬ್ಲಾಕ್ ಆಯಿತು, ಯಾಕಂದರೆ 2 ಕಿಲೋಮೀಟ್ರ್ ಇರೋದು ನದಿಗೆ. ಬಟ್ ನಾವು ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೆಚ್ಚು ಕಮ್ಮಿ 30 ಕಿಲೋಮೀಟ್ರ್ ಬಳಸ್ಕೊಂಡು ಬಂದಿದ್ದೀವಿ, ಯಾಕಂದ್ರೆ ಅಷ್ಟು ಜಾಮ್ ಇತ್ತು, ಇವತ್ತು ರಶ್ ಇತ್ತು. ಆಮೇಲೆ ಇನ್ನೊಂದು ಹೇಳಿದ್ದೆ ನಾನು, ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲ ಸ್ನೇಹಿತರೆ. ಇಲ್ಲಿ ಪ್ರಯಾಗ್ರಾಜಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಮೊನ್ನೆ ಒಂದು ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಬಟ್ ಇವಾಗ ಎಲ್ಲೂ ಇಲ್ಲ. ನೀವು 50 ರೂಪಾಯಿ 60 ಕೊಟ್ಟು ಚಾರ್ಜ್ ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬರುವಂಥವ್ರು ಇದನ್ನು ಚಾರ್ಜರನ್ನು ಪವರ್ ಬ್ಯಾಂಕ್ನ ಕ್ಯಾರಿ ಮಾಡಿ, ಇನ್ನೊಂದು ಸನಾತನ ಜನ್ಮದಲ್ಲಿ ಹುಟ್ಟೋದೇ ಒಂದು ನಮ್ಮ ಅದೃಷ್ಟ. ಅದರಲ್ಲಿ ನಮಗೆ ಈ ಕುಂಭಮೇಳದಲ್ಲಿ ಭಾಗವಹಿಸೋದು ಇನ್ನೂ ಒಂದು ದೊಡ್ಡ ಅದೃಷ್ಟ ಆಗಿದೆ ನಮಗೆ. ಸೊ ಪ್ರತಿಯೊಬ್ಬರು ಕೂಡ ಪ್ರಯಾಗ್ರಾಜಿಗೆ ಬನ್ನಿ. 26ನೇ ತಾರೀಕುವರೆಗೂ ಕುಂಭಮೇಳ ನಡೆಯುತ್ತೆ. ಅಲ್ಲಿವರೆಗೂ ಯಾರು ಬೇಕಾದ್ರೂ ಬರ್ಬೋದು. ಬಟ್ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕಾದ್ರೆ ಸ್ವಲ್ಪ ಹುಷಾರು. ಎಸ್ಪೆಷಲಿ ನಾನು UP ಪೊಲೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಜನನ ಸುಧಾರಿಸ್ತಾ ಇದ್ದಾರೆ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಒಬ್ಬರಿಗೆ ಒಂದು ಮಾತು ಬೈತಾ ಇಲ್ಲ, ಸಮಾಧಾನದಿಂದನೇ ಎಲ್ಲರನ್ನ ನಿಭಾಯಿಸ್ತಾ ಇದ್ದಾರೆ. ಸೊ ಇದು ನಮಗೆ ಸಾಕಷ್ಟು ಸಂತೋಷ ತಂದಿದೆ. ಆಮೇಲೆ ನಿನ್ನೆ ನಾನು ಸ್ವಲ್ಪ ಸಾಧು ಸಂತರು, ಆಮೇಲೆ ಅಗೋರಿ ಬಾಬುಗಳು, ಆಮೇಲೆ ನಾಗಸಾಧುಗಳನ್ನ ಕೆಲವೊಬ್ಬರನ್ನೆಲ್ಲ ಭೇಟಿ ಮಾಡಿ ನಿನ್ನೆ ಅವ್ರ ಜೊತೆಗೆಲ್ಲ ಮಾತಾಡಿದೆ. ತುಂಬ ಖುಷಿಯಾಯಿತು ನನಗೆ. ನನ್ನ ಸೌಭಾಗ್ಯ ಅನಿಸುತ್ತೆ ಈ ಜನ್ಮದಲ್ಲಿ ನಾನು ಇಂಥವ್ರನ್ನೆಲ್ಲ ಭೇಟಿ ಮಾಡಿ ಮಾತಾಡಿದ್ದು. ಸೊ ನಾನು ನನ್ನ ಕರ್ನಾಟಕದ ಜನರಲ್ಲಿ ಕೇಳ್ಕೊಳ್ತಿರೋದಷ್ಟೇ, ಪ್ರತಿಯೊಬ್ಬರೂ ಕೂಡ ಕುಂಭಮೇಳಕ್ಕೆ ಬನ್ನಿ, ಭಾಗವಹಿಸಿ. 144 ವರ್ಷಕ್ಕೊಮ್ಮೆ ಬರುವಂಥ ಕುಂಭಮೇಳ ಮುಂದೆ ನಮ್ಮ ಮಕ್ಕಳಿಗೂ ಸಿಗಲ್ಲ, ಮೊಮ್ಮಕ್ಕಳಿಗೂ ಸಿಗಲ್ಲ, ಮರಿ ಮೊಮ್ಮಕ್ಕಳಿಗೆ ಸಿಗುವಂಥದ್ದು. ಅದು ಈ ಪೂರ್ವ ಜನ್ಮದಲ್ಲಿ ನಮಗಿದು ಏನೋ ಅದೃಷ್ಟದ ದಿವಸ. ಇನ್ನೊಂದು ವಿಷಯ ನಾನು ಪ್ರತಿಯೊಬ್ಬರಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಕರ್ನಾಟಕದವರು ಎಷ್ಟೋ ಜನ ನನಗೆ ನಿನ್ನೆ ಸಿಕ್ಕಿದ್ರು, ನಿನ್ನೆ ಮೊನ್ನೆಯಿಂದ ಸಿಗ್ತಾ ಇದ್ದಾರೆ. ಅವ್ರ ಹತ್ರ ಎಲ್ಲ ನಾನು ಮಾತಾಡಿದ್ದೀನಿ, ತುಂಬ ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮತ್ತು ಮಂಗಳೂರು ಕೂಡ ತುಂಬ ಜನ ಸಿಗ್ತಾ ಇದ್ದಾರೆ ನನಗೆ. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದರು, ಒಳ್ಳೆಯ ಸಂತಾಪವನ್ನು ಒಳ್ಳೆ ಮಾತುಗಳನ್ನ ನನಗೆ ಅವರು ಹೇಳ್ತಾ ಇದ್ದಾರೆ. ಅದು ಕೂಡ ನನಗೆ ತುಂಬ ಖುಷಿಯಾಯಿತು. ಇನ್ನೊಂದು ನಾನೇನು ಹೇಳ್ತೀನಿ ಅಂದರೆ, ಸ್ನೇಹಿತರೆ, ಎಂತೆಂಥ ವೀಡಿಯೋಗಳನ್ನೆಲ್ಲ ನೀವು ಶೇರ್ ಮಾಡ್ತೀರಾ, ಬಟ್ ಇದು ಮಹಾಕುಂಭಮೇಳಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆದರೆ ಕುಂಭಮೇಳದಲ್ಲಿ ಕೆಲವೊಂದು ನಾನು ವೀಡಿಯೋವನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ತುಂಬ ರೆಸ್ಟ್ರಿಕ್ಷನ್ಸ್ ಏರಿಯಾಸ್ ಇದೆ, ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಮೊದಲೇ ಅಲೋಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ಗಳು, ಮತ್ತು ಆರ್ಮಿ ಪ್ರೊಟೆಕ್ಷನ್ಸ್ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ನಾನು ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಹಾಗಾಗಿ ಖುದ್ದಾಗಿ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ, ಎಲ್ಲರೂ ಬನ್ನಿ. ನಿಮಗೆ ಸ್ನಾನ ಮಾಡೋ ಫೆಸಿಲಿಟಿಗಳು ಪ್ರತಿಯೊಂದು, ಎಷ್ಟೇ ಒಂದು ಕೋಟಿ ಜನ ಇದ್ದರೂ ಕೂಡ, ಎಷ್ಟೇ ಕೋಟಿ ಜನ ಬಂದರೂ ಕೂಡ ನಿಮಗೆ ಬೇಕಾಗಿರುವಂಥ ಎಲ್ಲ ಅರೇಂಜ್ಮೆಂಟ್ಸನ್ನು UP ಗೌರ್ಮೆಂಟ್ ಮಾಡಿಕೊಟ್ಟಿದೆ. ಫಸ್ಟ್ ಆಫ್ ಆಲ್ ನಾನು ಯೋಗಿಜಿ ಅವರ ಗೌರ್ಮೆಂಟಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀನಿ. ಕೋಟ್ಯಾಂತರ ಜನ ಬರುವಾಗ ಅವ್ರನ್ನೆಲ್ಲ ನಿಭಾಯಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದುಬಿಟ್ಟು ಈ ಕುಂಭಮೇಳದಲ್ಲಿ ಭಾಗವಹಿಸಿ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನೀವು ವೀಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.